ರಾಯಚೂರು ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಬೋವಿ ಸಮಾಜದ ಸದಸ್ಯರು ಚಿತ್ರದುರ್ಗದಲ್ಲಿ ನಡೆಯಲಿರುವ ಬೋವಿ ಜನೋತ್ಸವದಲ್ಲಿ ಭಾಗವಹಿಸುವ ಗುರಿ ಹೊಂದಲಾಗಿದೆ. ಇದೇ ತಿಂಗಳ 18ರಂದು ನಡೆಯಲಿರುವ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸಮಾಜದ ಮುಖಂಡರು ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠದಲ್ಲಿ ಜುಲೈ 18ರಂದು ಬೋವಿ ಜನೋತ್ಸವ ನಡೆಯಲಿದ್ದು, ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ 40ನೇ ಜನ್ಮ ವರ್ಧಂತಿ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲಬುರಗಿ ವಿಭಾಗದ ಮುಖ್ಯಸ್ಥ ಸಿದ್ದು ವೈ ಬಂಡಿ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬೋವಿ ಸಮಾಜದ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಈ ಜನೋತ್ಸವ ಆಯೋಜಿಸಲಾಗಿದ್ದು, ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದೆ ಎಂದರು. ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಜನರನ್ನು ಭಾಗಿಯಾಗಿಸುವ ಗುರಿ ಹೊಂದಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾಗೃತಿ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಅಶೋಕ್ ಉಮಲೂಟಿ, ಜನೋತ್ಸವದಲ್ಲಿ ವಧುವರರ ಸಮಾವೇಶ, ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಅಲ್ಲದೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವ ಬೋವಿ ಸಮಾಜದ ಶಾಸಕರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಅವರೆಲ್ಲ ಸ್ಟ್ರಗಲ್ ಮಾಡಿ ಒಳಗಡೆ ಮತ್ತು ಹೌಸ್ ಒಳಗಡೆ ನಾವು ಮಾತಾಡಿದ್ರೆ ಇವತ್ತು ನಮಗೆ 4ರಿಂದ 4.5 ಎಲ್ಲ ಅವ್ರು ಮಾಡಿದ್ದಾರೆ. ಆಮೇಲೆ ನಮ್ಮದು ಬಹಿರಂಗ ಹೋರಾಟ 18ನೇ ತಾರೀಕು ಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ ರಾಜ್ಯದ ಮಟ್ಟದಲ್ಲಿ. ಆ ಕಾರ್ಯಕ್ರಮಕ್ಕೆ ಕರ್ನಾಟಕ ದೊರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಉಪಮುಖ್ಯಮಂತ್ರಿ ಪರಮೇಶ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಅದೇ ರೀತಿ ನಮ್ಮ ಇಡೀ ಅಖಂಡ ಭಾರತದಾಗ ನಮ್ಮ JDS ನ ಸಂಸದ ಮಲ್ಲೇಶ್ ಬಾಬು ಅಂತ ಕೋಲಾರ MP ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಿಜೆಪಿ ಮುಖಂಡರು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೂ ಹಲವಾರು ಮುಖಂಡರು ಆಹ್ವಾನ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು. ಆ ಕಾರ್ಯಕ್ರಮ ಒತ್ತಡದಲ್ಲಿ ಇನ್ನೂ ನಮ್ಗೆ ಬಂದಿಲ್ಲ. ಇವರು ಮಾತ್ರ ಮುಖ್ಯವಾಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರಾದ ನಮ್ಮ ಸಚಿವರು, ಮಾಜಿ ಸಚಿವರಾದ ಶಿವರಾಜ್ ತಂಗಡಿಯವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಇದ್ದವರು. ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಪಾಗೋಳ ವೆಂಕಟೇಶ್ ಅಂತ ಇದ್ದಾರೆ, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಶ್ರೀನಿವಾಸ್ ಅಂತ ಬೆಂಗಳೂರಿನ ಶಾಸಕ, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ನಮ್ಮ 7 ಜನ ನಮ್ಮ ಶಾಸಕರು, ಕಾಂಗ್ರೆಸ್ JDS ಬಿಜೆಪಿ ಸೇರಿಸಿ 7 ಜನ ನಮ್ಮ ಶಾಸಕರು ನಮ್ಮ ಬೋವಿ ಸಮಾಜದವರು ಇದ್ದಾರೆ. ಅದ್ರ ಜೊತೆಗೆ ಹಾಜಿ ಮಾಜಿ, ಅದ್ರ ಜೊತೆಗೆ ನಮ್ಮ ಕುಲಗುರುಗಳಾದ ರಾಜ್ಯ ಮಟ್ಟದಲ್ಲಿ ಏನ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಬಡ ವಿದ್ಯಾರ್ಥಿಗಳಿಗೆ. ಅವರಿಗೆ ಸುಮಾರು 1,000 ಮಕ್ಕಳನ್ನ ಆಗಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರತಿಭಾಪಕದಿಂದ ನಮ್ಮ ಮಠದ ವತಿಯಿಂದ ಅವರಿಗೆ ಒಂದು ಸನ್ಮಾನ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ಒಂದು ಉದ್ಯೋಗಸ್ಥರಾಗಲಿ ಪ್ರಮುಖ ವ್ಯಕ್ತಿಗಳಾಯ್ತು, ಏನು ಅಧಿಕಾರಿಗಳಾಯ್ತು, IPS IAS ಅವರು ಕೂಡ ಸನ್ಮಾನ ಇರ್ತದೆ ಆ ಕಾರ್ಯಕ್ರಮದಲ್ಲಿ. ಅದೇ ರೀತಿ ವಧುವರರು ಕೂಡ ಸಮಾವೇಶ ಕೂಡ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತ ಭರವಸೆ ಇದೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಘಟಕ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ 17ನೇ ಪಟ್ಟಾಭಿಷೇಕ ಅಂತಕ್ಕಂಥದ್ದನ್ನ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ಗುರುಗಳಲ್ಲಿ ಆ ನೇತೃತ್ವದಲ್ಲಿ ಸಮಾಜದವರು ಮಾಡಬೇಕು. ಅದೇ ರೀತಿ 28ನೇ ಲಾಂಛನ ದೀಕ್ಷಾ ಅಂತಕ್ಕಂಥ ಒಂದು ಮಹೋತ್ಸವ ಕಾರ್ಯಕ್ರಮ ನಡೀತಿದೆ. ಅದ್ರ ಜೊತೆಗೆ ಗುರುಗಳ 40ನೇ ವರ್ಧಂತೋತ್ಸವ ಅಂತ ಕೂಡ ನಡೀತದೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಹಲವಾರು ಸಮಾಜದ ಬಂಧುಗಳಿಗೆ ಏನು ವಿಶೇಷವಾಗಿ SSLC, PUC ಮತ್ತು NE ಡಿಗ್ರಿ ಎಲ್ಲಾ ವಿದ್ಯಾರ್ಥಿಗಳಿಗೆ 95% ಮೇಲ್ಪಟ್ಟು 95%ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡುತ್ತದೆ. ಆ ಪ್ರತಿಭಾ ಪುರಸ್ಕಾರದಲ್ಲಿ
ಈ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತಕ್ಕಂಥದ್ದು ವಿನಂತಿಯೊಂದಿಗೆ ಮತ್ತು ಭಾಗವಹಿಸುವ ರೀತಿಯಲ್ಲಿ ಪಾಲಕರು ನಮ್ಮ ಬೋವಿ ಸಮಾಜದವರು ಬಂಧುಗಳು ಅವರಿಗೆ ಪ್ರೇರೇಪಣೆ ಮಾಡಬೇಕು. ಜೊತೆಗೆ ಇನ್ನು ಆರೋಗ್ಯ ದೃಷ್ಟಿಯಿಂದ ರಕ್ತ ಶಿಬಿರ ರಕ್ತದಾನ ಶಿಬಿರ ಪ್ರತಿಭಾ ಪುರಸ್ಕಾರ ರಕ್ತದಾನ ಶಿಬಿರ ಕೂಡ ಇರ್ತದ. ಇನ್ನು ವಿಶೇಷವಾಗಿ ಅಲ್ಲಿ ಬಹಳ ಪ್ರಮುಖವಾದದ್ದು ಏನಂದ್ರೆ ವಧುವರರ ಒಂದು ಅನ್ವೇಷಣೆ ಇರ್ತದ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಇವತ್ತಿನ ಏನ್ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಆ ಒಂದು ಘನಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದೇ ರೀತಿ ಸಾನ್ನಿಧ್ಯವನ್ನ ಮಾನ್ಯ ಗುರುಗಳು ನಮ್ಮ ಕುಲಗುರುಗಳು ವಹಿಸಲಿದ್ದಾರೆ. ಏನು ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಕೂಡ ಆ ಒಂದು ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಹೇಳಿದ್ರು ನಮ್ಮ ಸಮಾಜದ ಜನಪ್ರತಿನಿಧಿಗಳು ಸ್ಥಳೀಯ ಕಲ್ಲು ಗಣಿಗಾರಿಕೆ ಹೊಡೆಯೋದಪ್ಪ ಅಂತಂದ್ರೆ ಈಗ ಆಧುನಿಕ ಯುಗದಲ್ಲಿ ಯಂತ್ರೋಪಕರಣಗಳು ಬಂದಿದ್ದರಿಂದ ನಮ್ಮ ಕುಲಕಸುಬನ್ನ ಯಂತ್ರಗಳ ಮುಖಾಂತರ ಪಟ್ಟಭದ್ರ ಶಕ್ತಿಗಳು ಕಸಿದುಕೊಳ್ತಾ ಇದ್ದಾರೆ. ಮತ್ತು ಇದೇ ರೀತಿಯಾಗಿ ಒಂದು ಉಣ್ಣೆ ಮತ್ತು ಕುರಿ ಸಾಗಾಣಿಕೆಯನ್ನು ಮಾಡ್ತಾರೆ. ಒಂದು ಸಮುದಾಯಗಳಿಗೆ ವಿಶೇಷ ಅನುದಾನ ಕೊಡ್ತಾರೆ. ಮತ್ತು ಇನ್ನೊಂದು ನೇಕಾರರು ಕೂಡ ಅವ್ರಿಗೆ ವಿಶೇಷ ಅನುದಾನ ಪರಿಹಾರ ಎಲ್ಲ ಕೊಡ್ತಾರೆ. ಈ ಮತ್ತು ಸಾವಿರಾರು ಇತಿಹಾಸ ಈ ಭೂಮಿ ಮೇಲೆ ಏನಾದರೂ ಒಂದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಆರ್ಥಿಕ ಮತ್ತು ಭೌತಿಕ ಮತ್ತು ಭೌಗೋಳಿಕ ಏನಾದರೂ ಸೃಷ್ಟಿ ನಿರ್ಮಾಣ ಆಗಿದೆಯಪ್ಪ ಅಂತಂದ್ರೆ ನೀವು ಯಾವ ಅಂತಸ್ತಲ್ಲಿ ಕೂತಿದ್ದೀವಿ ಇಂಥ ಒಂದು ಐತಿಹಾಸಿಕ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಂದು ಆಸ್ತಿ ಯಾರಿಂದ ನಿರ್ಮಾಣ ಆಗಿದೆಯಪ್ಪ ಅಂತಂದ್ರೆ ಈ ಬೋವಿ ಜನಾಂಗದಿಂದ. ಯಾವಾಗ ಒಂದು ಸಣ್ಣ ಒಂದು ಕೂದಲದ ಬಗ್ಗೆ ನೀವು ಕೊಡ್ತೀರಿ ಸರ್, ಒಂದು ನೂಲಿನ ದಾರದ ಬಗ್ಗೆ ಕೊಡ್ತೀರಿ ಅಂದಾಗ ಬೃಹತ್ ಕಟ್ಟಡಗಳು, ಅಣೆಕಟ್ಟೆಗಳು, ರಸ್ತೆಗಳು, ಕೋಟೆ ಕೊತ್ತಲಗಳನ್ನು ಮಾಡಿದ್ದಾರೆ. ಈ ಒಂದು ಶ್ರಮಜೀವಿ ಜನಾಂಗಕ್ಕೆ ಅದಕ್ಕೂ ನಾವು ಪ್ರತ್ಯೇಕ ಒಂದು ಮೀಸಲಾತಿ ಕೊಡ್ರಿ. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ, ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೇಗೆ ನೀವು ಎಲ್ಲಿ ಭೂ ಮಂಜೂರಾತಿಯನ್ನು ಇನಾಮಿ ಜಮೀನು ಕೊಡ್ತೀರಿ, ಆ ರೀತಿ ಕುಲಕಸುಬು ಮಾಡ್ತಕ್ಕಂಥ ನಮ್ಮ ಭೂಮಿ ಜನಾಂಗ ಪ್ರತಿಯೊಂದು ಉಭಯಸರಿಗೆ 2 ಎಕರೆ ನೀವು ಭೂಮಿಯನ್ನು ಕಲ್ಲುಗಣಿಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಸನ್ಮಾನಿಸಿರಿ. ಈ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮ ಮಾಡಿದಾಗ ಕೂಡ ಬೇಡಿಕೆ ಇತ್ತು. ಅವರು ತಕ್ಕ ಮಟ್ಟಿಗೆ ಒಂದು 60%ದಲ್ಲಿ ಅದು ಒಂದು ಸ್ವಲ್ಪ ದಾರಿಗೆ ಬಂದಂಗಾಗಿದೆ. ಮೂಲ ಪ್ರಸ್ತಾವನೆಗಳೆಲ್ಲ ಮುಂದುವರಿಸಿದ್ದಾರೆ. ಕೊನೆಯ ಹಂತದಲ್ಲಿದೆ. ಈಗ ಈ ನಮ್ಮ ನಾಡಿನ ದೊರೆಗಳಾದ ಹೊಸದಾಗಿ ಬಂದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ನಾವಿಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಪ್ಪ ಅಂತಂದ್ರೆ ಅವರಿಗೆ ನಮ್ಮ ಕಷ್ಟಗಳನ್ನು ಗೊತ್ತು ಮಾಡಿ ನಮ್ಮ ಬೇಡಿಕೆಗಳನ್ನು ಮುಂದಿಡಬೇಕು. ಮತ್ತು ಹೋದ ಒಂದು ಬಾರಿ ನಮ್ಮ ಮಂತ್ರಿಮಂಡಲದಲ್ಲಿ ನಮ್ಮ ಸಮುದಾಯದ ನಾಯಕರಿಗೆ ಒಂದು ಅವಕಾಶ ಕೊಟ್ಟಿದ್ರಿ. ನಮ್ಮ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಸಿಕ್ಕಿತ್ತು. ಆದರೆ ಈಗ ಮೊದಲನೇ ಹಂತದಲ್ಲಿ ತಾವೇನು ಮಂತ್ರಿಮಂಡಲ ಮಾಡಿದಿರಿ, ಆ ವಿಸ್ತರಣೆಯಲ್ಲಿ ನಮಗೇನು ಅವಕಾಶಗಳು ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ ಜನಕ್ಕೆ ಪರಿಗಣಿಸ್ರಿ. ಮತ್ತು ನಮ್ಮದೇ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಸರ್ಕಾರದಲ್ಲಿ 3 ಶಾಸಕರಿದ್ದಾರೆ. ಯಾರಿಗಾದರೂ ಒಬ್ಬರಿಗೆ ಮಾಡಿದ್ರು ಕೂಡ ನಮ್ಮ ಸಮಾಜ ಆ ಪಕ್ಷಕ್ಕೆ ಋಣಿಯಾಗಿ ಇನ್ನೂ ಹೆಚ್ಚಿನ ಕೆಲಸದಲ್ಲಿ ಮಾಡಬಹುದು ಹೆಚ್ಚಿನ ಕೆಲಸ ಅಂತೇಳಿ ನಮ್ಮದು ಬೇಡಿಕೆ ಇದೆ. ಅದೇ ರೀತಿ ಈಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾಳ ಹಿನ್ನಡೆ ಇದೆ ನಮ್ಮ ಜನ. ಅದಕ್ಕೆ ಸ್ಕೂಲು, ಕಾಲೇಜು ಎಲ್ಲೆಲ್ಲಿ ನಮ್ಮ ಮಠದ ಅಧೀನದಲ್ಲಾಗಿರ್ಬೋದು, ಸಂಘ ಸಂಸ್ಥೆಗಳ ಅಧೀನದಲ್ಲಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ಅನುದಾನ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವೊಂದು ಬರವಣಿಗೆಯಷ್ಟು ಮುಂದೆ ಇದ್ದಂಥ ಸಮುದಾಯಗಳಿಗೆ, ನಮ್ಮ ಸೋದರ ಸಮುದಾಯಗಳಿಗೆ ವಿಶೇಷ ಗಮನ ಕೊಡ್ತೀರಿ. ಮೂರ್ತಿಗಳು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಿ. ನಮ್ಮ ಕುಲಕಸುಬು ಮತ್ತು